ನಿನ್ನೆ ಸಾಯಂಕಾಲ ಪೊಲೀಸ್ಗೆ ಒಂದು ಮಾಹಿತಿ ಬರುತ್ತೆ ದಟ್ ಜೈಲ್ ರೋಡ್ ಓಲ್ಡ್ ಬೆಂಗಳೂರು ರೋಡ್ ನಲ್ಲಿ ಇರೋದು ಒಂದು ಮನೆಯಲ್ಲಿ ಕೆಲವು ಅಸ್ಥಿ ಪಂಜರ್ ಕಂಡು ಬಂದಿದೆ ಅಂತ. ಆ ಮಾಹಿತಿ ಮೇರೆಗೆ ನಮ್ಮ ಎಕ್ಸ್ಟೆನ್ಷನ್ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ನಯೀಮ್ ಮತ್ತೆ ಅವ್ರ ಟೀಮ್ ಅಲ್ಲಿ ಹೋಗಿ ಸರ್ಚ್ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ ತಕ್ಷಣ ಏನ್ ಗೊತ್ತಾಗತ್ತೆ ಅಂದ್ರೆ ಮನೆಯದು ಫ್ರಂಟ್ ಗೇಟ್ ಏನಿದೆ ಅದು ಒಳಗಡೆಯಿಂದ ಲಾಕ್ಡ್ ಇತ್ತು. ಮತ್ತೆ ಮೇನ್ ಡೋರ್ ವುಡನ್ ಡೋರ್ ಏನಿತ್ತು ಅದು ಯಾರು ಫೋರ್ಸ್ಫುಲಿ ಬ್ರೇಕ್ ಓಪನ್ ಮಾಡಿ ಒಳಗಡೆ ಹೋಗಿದ್ರು. ಅಲ್ಲಿ ಇದು ನೈಟ್ ಟೈಮ್ ಇತ್ತು. ಆವಾಗ ಅಲ್ಲಿ ನಮ್ಮ ಪೊಲೀಸ್ ಅವರು ಇದು ಲೈಟ್ಸ್ ಟಾರ್ಚ್ ಲೈಟ್ಸ್ ಅಂತ ಫೋಕಸ್ ಲೈಟ್ ತಗೊಂಡು ಹೋಗಿ ಚೆಕ್ ಮಾಡುವಾಗ ಫಸ್ಟ್ ಅವರಿಗೆ 3 ಅಸ್ಥಿ ಪಂಜರ್ ಅವರಿಗೆ ಕಂಡು ಬರುತ್ತೆ. ಅದು ಅದಾದ್ಮೇಲೆ ಅವರು ಈ ಸೀನ್ ಆಫ್ ಕ್ರೈಮ್ ಏನಿದೆ ಮನೆ ಏನಿದೆ ಪೂರ್ತಿ ಸರಿಯಾಗಿ ಐಸೋಲೇಟ್ ಮಾಡಿ ದಾವಣಗೆರೆಯಲ್ಲಿ ಇರೋದು ನಮ್ಮ FSL ಟೀಮ್ಗೆ ಇನ್ಫಾರ್ಮ್ ಮಾಡಿದ್ರು. ಮತ್ತೆ ನಮ್ಮ ಜಿಲ್ಲೆನಲ್ಲಿ ಇರೋದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅವರಿಗೆ ಕೂಡ ಸ್ಪಾಟ್ಗೆ ಕರೆಸಿದ್ರು. ಸೊ ರಾತ್ರಿ FSL ಟೀಮ್ ಬಂದಾದ್ಮೇಲೆ ಮತ್ತೆ ನಮ್ಮ ಸ್ವಲ್ಪ ಟೀಮ್ ಅಲ್ಲಿ ಸ್ಪಾಟ್ಗೆ ಹೋಗಿ ಎಲ್ಲ ಚೆಕ್ ಮಾಡಾದ್ಮೇಲೆ ಏನ್ ಗೊತ್ತಾಗುತ್ತೆ ಅಂದ್ರೆ ಮನೆಯಲ್ಲಿ 2 ರೂಮ್ನಲ್ಲಿ ಒಂದು ರೂಮ್ನಲ್ಲಿ 4 ಅಸ್ಥಿ ಪಂಜರ್ ಮತ್ತೆ ಇನ್ನೊಂದು ರೂಮ್ನಲ್ಲಿ 1 ಅಸ್ಥಿ ಪಂಜರ್ ಅವರಿಗೆ ಸಿಕ್ಕಿತ್ತು. ಸೀನಿಯರ್ ಆಫೀಸರ್ಸ್ DSP ಮತ್ತೆ ಅಡಿಷನಲ್ SP ಕೂಡ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿ ಮತ್ತೆ ನಾನು ಕೂಡ ಲೇಟ್ ನೈಟ್ ಸ್ಪಾಟ್ ಹೋಗಿ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಕೂಡ ಇನ್ಸ್ಪೆಕ್ಟ್ ಮಾಡಿದೆ. ಇವತ್ತು ಬೆಳಗ್ಗೆ ನಮ್ಮ DIG ದಾವಣಗೆರೆ ಸಾಹೇಬರು ಕೂಡ ಬಂದು ಸ್ಪಾಟ್ ಚೆಕ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅಲ್ಲಿ ಸ್ಪಾಟ್ಗೆ ಹೋಗಿ ನೋಡಿದ ತಕ್ಷಣ ಏನ್ ಗೊತ್ತಾಗುತ್ತೆ ಅಂದ್ರೆ ಆ ಮನೆ ಸುಮಾರು ವರ್ಷದಿಂದ ಹಿಂಗೆ ಬಿದ್ದಿದೆ. ಲಾಸ್ಟ್ ಆಸ್ ಪರ್ ದ ಇದು ಅವ್ರದ್ದು ಆ ಮನೆಯಲ್ಲಿ ಇರೋರು ಜಗನ್ನಾಥ್ ರೆಡ್ಡಿ ಮತ್ತೆ ಪ್ರೇಮ ರೆಡ್ಡಿ, ತ್ರಿವೇಣಿ ರೆಡ್ಡಿ, ನರೇಂದ್ರ ರೆಡ್ಡಿ ಮತ್ತೆ ಕೃಷ್ಣ ರೆಡ್ಡಿ 5 ಜನ ಅದರಲ್ಲಿ ವಾಸ ಮಾಡ್ತಾ ಇದ್ರು ಅಂತ. ಅವರಿಗೆ ರಿಲೇಟಿವ್ಸ್ಗೆ ಮತ್ತೆ ಅಲ್ಲಿ ಸುತ್ತಮುತ್ತ ಜನರಿಗೆ ಮಾತಾಡುವಾಗ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಅಲ್ಲಿ ಆ ಫ್ಯಾಮಿಲಿ ಸಾಮಾನ್ಯವಾಗಿ ಯಾರಿಗೆ ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ, ಯಾರ ಜೊತೆಗೆ ಜಾಸ್ತಿ ಸಂಪರ್ಕ ಇಟ್ಕೊಡ್ತಾ ಇರ್ಲಿಲ್ಲ. ವಾಟ್ ಎವರ್ ಲಿಟಲ್ ಬಿಟ್ ಇಂಟ್ರಾಕ್ಷನ್ ಏನಿತ್ತು ಅದು ಕೃಷ್ಣ ರೆಡ್ಡಿ ಅಲಿಯಾಸ್ ಬಾಬು ರೆಡ್ಡಿ ಅವರದ್ದು ಮಗಂದು ಜಗನ್ನಾಥ್ ರೆಡ್ಡಿ ಮಗಂದು ಇತ್ತು. ರಿಲೇಟಿವ್ಸ್ಗೆ ಹೋಗೋದು ಯಾರಿಗೆ ಮಾತಾಡೋದು ಅವರೇ ಜಾಸ್ತಿ ಮಾತಾಡ್ತಾ ಇದ್ರು. ಮನೆಯಿಂದ ಹೊರಗಡೆ ಹೋಗಿ ಏನಾದ್ರು ಗ್ರೋಸರಿ ಐಟಮ್ ತರಬೇಕು, ಹಾಲು ತರಬೇಕು ಅವರೇ ಮಾತ್ರ ತಗೊಂಡ್ ಬರ್ತಾ ಇದ್ರು. ಮಿಕ್ಕಿದ್ದು 4 ಮೆಂಬರ್ಸ್ ಪಬ್ಲಿಕ್ ವ್ಯೂ ನಲ್ಲಿ ಅಷ್ಟು ಕಂಡು ಬರ್ತಾ ಇರಲಿಲ್ಲ, ಅಟ್ ಲೀಸ್ಟ್ ಸಿನ್ಸ್ ಲಾಸ್ಟ್ 8 to 9 years ಅಂತ. ಸೊ ನೇಬರ್ಸ್ ಕೂಡ ಇದೇ ಹೇಳ್ತಾರೆ ಅಂದ್ರೆ ಆಲ್ಮೋಸ್ಟ್ ಲಾಸ್ಟ್ 8-9 years ಇಂದ ನಾವು ಫ್ಯಾಮಿಲಿಗೆ 4 ಜನರಿಗೆ ನೋಡಲಿಲ್ಲ. ಒಬ್ರು ಕೃಷ್ಣ ರೆಡ್ಡಿ ಮಾತ್ರ ಕೆಲವು ಸತಿ ಮನೆಯಿಂದ ಹೊರಗಡೆ ಬರ್ತಾ ಇದ್ರು, ಅವರಿಗೆ ಮಾತ್ರ ನೋಡ್ತಾ ಇದ್ದೀವಿ. ಅವರು ಕೂಡ ಲಾಸ್ಟ್ 4-5 years ಇಂದ ಅವ್ರು ಕೂಡ ಕಂಡಿಲ್ಲ. ನಾವು ಇದರಲ್ಲಿ ಫರ್ದರ್ ತನಿಖೆ ಮಾಡಿದ್ದೀವಿ. ಅವ್ರ ರಿಲೇಟಿವ್ಸ್ ಗುರುತಿಸಿ ಅವರಿಗೆ ಮಾತಾಡುವಾಗ ಅವರು ಕೂಡ ಇದೆ ಹೇಳಿದ್ರು ದಟ್ October 2019 August somewhere middle of October 2019 ಆವಾಗಿಂದ ಆ ಫ್ಯಾಮಿಲಿ ಯಾವ ಮೆಂಬರ್ ಯಾರಿಗೆ ಟಚ್ ನಲ್ಲಿ ಇರಲಿಲ್ಲ. ಫೋನ್ ಮಾಡಿದರೆ ಫೋನ್ ಯಾರು ತೆಗಿತಾ ಇರ್ಲಿಲ್ಲ ಅಂತ ಇನಿಷಿಯಲಿ, ಆಮೇಲೆ ಫೋನ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅಷ್ಟು ವಿಚಾರ ಮಾಡಾದ್ಮೇಲೆ ಅವರು ಒಬ್ಬ ರಿಲೇಟಿವ್ ಪವನಿಂದ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ ಸಸ್ಪಿಷಿಯಸ್ ಡೆತ್ ಅಂತ. ಅದು PR 70/23 ಎಕ್ಸ್ಟೆನ್ಷನ್ ಚಿತ್ರದುರ್ಗ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿದೆ. ಇದು ಫರ್ದರ್ ತನಿಖೆ ನಡೀತಾ ಇದೆ. ಈಗ ಇವತ್ತು ಅಸ್ಥಿ ಪಂಜರ್ ಏನ್ ಸಿಕ್ಕಿದೆ ಅದು ಗುರುತಿಸಿ ಅದು ನಾವು ಈ ಬಸವೇಶ್ವರ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡಿದ್ದೀವಿ. ನಾಳೆ ಇದು ಡಾಕ್ಟರ್ಸ್ ಟೀಮ್ ಅದರದ್ದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮತ್ತೆ ಸೀನ್ ಆಫ್ ಕ್ರೈಮ್ ಸ್ಪಾಟ್ ಇಂದ ಫಾರೆನ್ಸಿಕ್ ಎವಿಡೆನ್ಸ್ ಏನೇನು ನಮಗೆ ಇನ್ವೆಸ್ಟಿಗೇಷನ್ಗೆ ಯೂಸ್ಫುಲ್ ಆಗ್ಬೋದು,
ನಮಗೆ ಹೆಲ್ಪ್ ಆಗುತ್ತೆ ಅಂತ ಫಾರೆನ್ಸಿಕ್ ಎವಿಡೆನ್ಸ್. ಡಿಪ್ಟಿ ಡೈರೆಕ್ಟರ್ ನಮ್ದು ರೀಜನಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ದಾವಣಗೆರೆಯಲ್ಲಿ ಏನಿದೆ ಅವ್ರದ್ದು ನೇತೃತ್ವದಲ್ಲಿ ಒಂದು ತಂಡ ಬಂದಿತ್ತು, ನಮ್ಮ ಸೋಪ್ ಆಫೀಸರ್ಸ್ ಎಲ್ಲ ಸೇರಿ ಫಾರೆನ್ಸಿಕ್ ಎವಿಡೆನ್ಸ್ ಅಲ್ಲಿಂದ ಗುರುತಿಸಿ ಸರಿಯಾಗಿ ರೀತಿ ಲಿಫ್ಟ್ ಮಾಡಿ ಪ್ಯಾಕ್ ಮಾಡಿ ಆಯೋಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ಇದು ಎಸ್.ಟಿ. ಪಂಜರ್ ಶಿಫ್ಟ್ ಮಾಡಾದ್ಮೇಲೆ ಇನ್ನೊಂದ್ಸತಿ ನಾವು FSL ಕಳ್ಸಿದೀವಿ. ಯಾಕೆಂದ್ರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಅದು ಅಸ್ತವ್ಯಸ್ತ ಸ್ಥಿತಿನಲ್ಲಿ ಇತ್ತು. ಸೊ ಮನೆ ಅಲ್ಲಿ ನಮ್ಗೆ ಬೇರೆ ಏನಾದರೂ ಸಾಕ್ಷಿಗಳು ಸಿಗ್ಬೋದು, ಅದಕ್ಕೆ ಕೂಡ ಇನ್ನೊಂದು ಸತಿ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಬೇರೆ ಏನಾದ್ರು ಡೆತ್ ನೋಟ್ ಏನಾದ್ರು ಸಿಗ್ಬೋದಾ, ಇಲ್ಲ ಅಂದ್ರೆ ಯಾವುದೊಂದು ಕೆಮಿಕಲ್ ಬಾಟಲ್ ಆರ್ ಸಮಥಿಂಗ್. ನಮಗೆ ಇನ್ವೆಸ್ಟಿಗೇಷನ್ಗೆ ಅನುಕೂಲ ಆಗೋದು ರೀತಿ ಯಾವುದೇನಾದರೂ ಅಲ್ಲಿಂದ ಸಾಕ್ಷಿ ಸಿಕ್ಕಿದ್ರೆ ಅದಕ್ಕೆ ನಾವು ಇನ್ನೊಂದ್ಸತಿ ಸರ್ಚ್ ಮಾಡ್ತಾ ಇದ್ದೀವಿ. ಸರ್ಚ್ ನಡೀತಾ ಇದೆ. ಮುಂದಿನ ತನಿಖೆ ಹೇಳಿದ್ರೆ ಇದು ಫಸ್ಟ್ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಏನಾದರೂ ಪೋಸ್ಟ್ ಮಾರ್ಟಮ್ ಟೈಮ್ನಲ್ಲಿ ಡಾಕ್ಟರ್ಸ್ ಏನ್ ಸ್ಯಾಂಪಲ್ ಸೀಸ್ ಮಾಡ್ತಾರೆ, ಸ್ಯಾಂಪಲ್ಸ್ ನಾವು ಮತ್ತೆ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿರೋದು ಸ್ಯಾಂಪಲ್ ಎಲ್ಲ ಸೇರಿ ನಾವು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕಳಿಸ್ತೀವಿ. ಅಲ್ಲಿಂದ ರಿಪೋರ್ಟ್ ಬಂದಾದ್ಮೇಲೆ ಡಾಕ್ಟರ್ ಫೈನಲ್ ಒಪಿನಿಯನ್ ಹೇಳ್ತಾರೆ ಈ ಡೆತ್ ಹೇಗೆ ಆಗಿರ್ಬೋದು ಅಂತ. ಅದ್ರ ಪ್ರಕಾರ ನಾವು ಸರ್ಚ್ ಮಾಡ್ತಾ ಇದ್ದೀವಿ, ಬಟ್ ಸದ್ಯಕ್ಕೆ ಯಾವ್ದು ಡೆತ್ ಸಿಕ್ಕಿಲ್ಲ. ಇದು ಯಾವ ರೀತಿ ಸಾವು ಆಗಿರ್ಬೋದು ಸರ್? ಪಾಯ್ಸನ್ ಕೇಸ್ ಅದೇ ಈ ಸ್ಟೇಜ್ ನಲ್ಲಿ ಹೇಳಕ್ಕೆ ಬರೋದಿಲ್ಲ, ಯಾಕೆ ಅಂದ್ರೆ ಇನ್ನು ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಮತ್ತೆ ಈ ನಾವು FSLಗೆ ಸ್ಯಾಂಪಲ್ಸ್ ಕಳಿಸಿ ಅಲ್ಲಿಂದ ಈ ಟಾಕ್ಸಿಕಾಲಜಿ ಸೆಕ್ಷನ್ ಇಂದ ಏನಾದರೂ ರಿಪೋರ್ಟ್ ತಗೊಂಡು ಅದರ ಆಧಾರದ ಮೇಲೆ ಹೇಳಕ್ಕಾಗತ್ತೆ. ಸದ್ಯಕ್ಕೆ ಈ ಸ್ಟೇಜ್ ನಲ್ಲಿ ಹೇಗೆ ಸಾವಾಗಿದೆ ಅದು ಹೇಳಕ್ ಬರೋದು, ಮುಂದಿನ ದಿವಸದಲ್ಲಿ ಗೊತ್ತಾಗುತ್ತೆ. ಮನೆ ಓನರ್ ಮತ್ತೆ ಮನೆಯಲ್ಲಿ ಇರೋರು ನಮ್ಗೆ ಸಿಕ್ಕಿರೋದು ಡಾಕ್ಯುಮೆಂಟ್ಸ್ ಮತ್ತೆ ಅಲ್ಲಿಂದ ಸಿಕ್ಕಿರೋದು ಎವಿಡೆನ್ಸ್ ಮತ್ತೆ ಅವ್ರದ್ದು ರಿಲೇಟಿವ್ಸ್ ಅದು ಸ್ಟೇಟ್ಮೆಂಟ್ ಬೇಸಿಸ್ ಮೇಲೆ ನಾವು ಮೇಲ್ನೋಟಕ್ಕೆ ಏನು ಹೇಳ್ಬೋದು ಅಂದ್ರೆ, ಮತ್ತೆ ಕಂಪ್ಲೇಂಟ್ ನಲ್ಲಿ ಕೂಡ ಅವ್ರು ಬರ್ದಿದ್ದಾರೆ, ಕಂಪ್ಲೇಂಟ್ ಬರ್ದಿದ್ದಾರೆ ದಟ್ ಈ 5 ಎಸ್ಕೆಲೆಟನ್ ಏನು ಸಿಕ್ಕಿದೆ ಅದು ಅವರದೇ ಇರ್ಬೋದು ಅಂತ. ಬಟ್ ಖಚಿತವಾಗಿ ನಾವು ಈ ಫರ್ದರ್ ತನಿಖೆ ನಮ್ಮ FSL ರಿಪೋರ್ಟ್ ಇಂದ ಬಂದಾದ್ಮೇಲೆ